ನಾವು ಬಿಡುಗಡೆ ಮಾಡಿರ್ತಕ್ಕಂಥ ಈ ಪ್ರಣಾಳಿಕೆ ಕೇವಲ ಚುನಾವಣೆಯ ಕರಪತ್ರ ಅಲ್ಲ, ನಮ್ಮ ಸಿದ್ಧಾಂತದ ಪ್ರತೀಕ ಇದು. ಒಂದೇ ಒಂದು ನಮ್ಮ ಐಡಿಯಾಲಜಿಗೆ ವಿರುದ್ಧವಾದಂಥ ಒಂದು ಅಂಶ ಇಲ್ಲ. ಹಾಗಾಗಿ ನಾವು ಇದನ್ನು ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ಸಿನ ಥರ ಪೊಳ್ಳು ಘೋಷಣೆಗಳ ಸುಳ್ಳು ಘೋಷಣೆಗಳನ್ನ ಮಾಡಿಲ್ಲ. ಕಳೆದ ಬಾರಿ ಹೇಳಿದ್ರಲ್ಲಿ ಹೆಚ್ಚಿನ ಅಂಶಗಳನ್ನ ಬಹುಪಾಲು ಜಾರಿ ಮಾಡಿದ್ದೇವೆ. ಇನ್ನೂ ಒಂದೆರಡು ಉಳಿದಿರಬಹುದು. ಅವನ್ನು ಈ ಬಾರಿಯೊಳಗೆ ನಾವು ಮುಗಿಸ್ತೇವೆ. ಹೊಸದೇನನ್ನು ಕೊಟ್ಟಿದ್ದೇವೆ. ಇದನ್ನು ಕಡಾಖಂಡಿತವಾಗಿ ಮಾಡಿ ಈ ದೇಶ ಕಟ್ಟೋ ಕೆಲಸ ಮಾಡ್ತೇವೆ ಅನ್ನೋಂಥ ಮಾತನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳಿದ್ದಾರೆ. ನಮಗೆಲ್ಲ ಅನ್ನಿಸ್ತು ಇದು ಪೊಲಿಟಿಕಲ್ ಅಶ್ಯೂರೆನ್ಸ್ ಅಂತ ಅನ್ನಿಸ್ಲಿಲ್ಲ ನಮಗೆ. ನೇಷನ್ ಬಿಲ್ಡಿಂಗ್, ಸೊಸೈಟಿ ಬಿಲ್ಡಿಂಗ್. ನೋಡುವ ಆ್ಯಂಗಲ್ ಮಾತ್ರ ಬೇರೆ ಆಗಿದ್ದರೆ ಮಾತ್ರ ಅದಕ್ಕೆ ದೋಷ ಕಾಣುತ್ತೆ ನಮ್ಮ ಸಿದ್ದರಾಮಯ್ಯನಂಗೆ. ಸಿದ್ದರಾಮಯ್ಯನಂತವ್ನು ಕಾಮೆಂಟ್ ಮಾಡಿದ್ರೆ ನಮಗೆ ಆಶ್ಚರ್ಯವೇ ಆಗೋದಿಲ್ಲ. ಯಾಕೆಂದರೆ ಮೋದಿ ಬಗ್ಗೆ ಕಾಮೆಂಟ್ ಮಾಡೋ ಅರ್ಹತೆ ಆ ಮನುಷ್ಯನಿಗೆ ಏನಿದೆ ಹೇಳಿ? ಹಂಗೂ ಹಿಂಗೂ ಮಾಡಿ ಒಂದ್ಸರಿ ಮುಖ್ಯಮಂತ್ರಿ ಆದರೆ ಎರಡನೇ ಸಾರಿ ಅವರ ನೇತೃತ್ವ ಅವರ ಪಕ್ಷನೇ ಕಸ ಗುಡಿಸಿ ಹೋಯಿತು. ಯಾರ ಬಗ್ಗೆ ಮಾತಾಡ್ತಾರೆ ಅವರು? 3 ಬಾರಿ ಯಶಸ್ವಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದಂಥ ಒಬ್ಬ ಸಮರ್ಥ ಆಡಳಿತಗಾರನ ಬಗ್ಗೆ ಇನ್ನೊಂದು ಸಾರಿ ಗೆಲ್ಲಕ್ಕೆ ಯೋಗ್ಯತೆ, ಅರ್ಹತೆ, ಆಲೋಚನೆಗಳಿದ್ದ ಸಿದ್ದರಾಮಯ್ಯನಂತವ್ರು ಕಾಮೆಂಟ್ ಮಾಡ್ಬೋದಾ ಇದ್ರ ಮೇಲೆ? ಆಹಾರ ಮಂತ್ರಿಯಾಗಿದ್ದಾಗ ಅದಕ್ಕೆ ಘೋಟಾಳ ಮಾಡಿದಂಥ ದಿನೇಶ್ ಗುಂಡೂರಾವ್ ಮಾತಾಡ್ಬೋದಾ ಇದ್ರ ಮೇಲೆ? ಯಾರು ಮಾತಾಡ್ಬೋದು? ಅಸಮರ್ಥರು, ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂಥವ್ರು, ಹಾಸಿಗೆ ತಲೆದಿಂಬುಗಳಲ್ಲೂ ತಿಂದಂಥವ್ರು ಇನ್ನೊಂದು ಸಾರಿ ಜನರ ಮುದ್ದೆ ಮುಖ ಇಟ್ಕೊಂಡು ಗೆಲ್ಲಕ್ಕೆ ಅರ್ಹತೆ, ಯೋಗ್ಯತೆಯನ್ನು ಗಳಿಸದೇ ಇರತಕ್ಕಂಥ ಸಿದ್ದರಾಮಯ್ಯ ಮತ್ತವರ ತಂಡ ಇದನ್ನು ಟೀಕೆ ಮಾಡುತ್ತೆ. ಜನ ಅರ್ಥ ಮಾಡಿಕೊಳ್ತಾರೆ. 3 ಬಾರಿ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ 4ನೇ ಬಾರಿಗೆ ಪ್ರಧಾನಮಂತ್ರಿ ಆದಂಥ ಒಬ್ಬ ನೇರವಾಗಿ ಕಡು ಬಡವರ ಮಗ ಈ ದೇಶವನ್ನು ಆಳ್ತಾ ಇದ್ರೆ ದುಡ್ಡಿದ್ದವರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಭ್ರಷ್ಟಾಚಾರಿಗಳಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅಂಥ ಎಲ್ಲ ಮೂರ್ಖ ಶಿಖಾಮಣಿ ಕಾಂಗ್ರೆಸ್ ನಾಯಕರಿಗೆ ಏನಾದ್ರು ತಮ್ಮದೇ ಆದಂಥ ಒಂದು ಸಮಾಜಕ್ಕೆ ಪೂರಕವಾದ ದೃಷ್ಟಿಕೋನ ಇದ್ದರೆ ಇದು ಅರ್ಥವಾಗುತ್ತೆ. ಅದು ಆಗದಿದ್ದರೆ ಬರೀ ರಾಮ ಮಂದಿರ ಒಂದೇ ಹೇಳ್ತಾರೆ. ರಾಮ ಮಂದಿರ ಇವತ್ತಲ್ಲ ಹೇಳ್ತಾ ಇರೋದು, ನಾವು 2-3 ದಶಕಗಳಿಂದ ಹೇಳ್ತಾ ಇದ್ದೀವಿ. ಅದು ನಮ್ಮ ಸೈದ್ಧಾಂತಿಕ ನಿಲುವು. ಅವತ್ತೂ ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ, ಮುಂದೂ ಬಿಡೋದಿಲ್ಲ. ಅದು ಪೂರ್ತಿಯಾಗೋವರೆಗೂ ನಾವು ಮಾಡ್ತೀವಿ. ಅದೊಂದೇ ಅಂಶ ಇಟ್ಕೊಂಡು ಓಡಾಡ್ತೇವೆ. ಇವ್ರ ಹತ್ರ ಏನಿದೆ? ರಾಮ ಮಂದಿರದ ವಿಷಯದೊಳಗೆ ಹೋರಾಟಕ್ಕೆ ಒಂದು ತಾರ್ಕಿಕ ನೆಲೆಗಟ್ಟಿಗೆ ನಾವು 96ರಲ್ಲಿ ಬಂದು ಮುಟ್ಟಿದ್ದೇವೆ. ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಮಾಡಬೇಕು ಅಂತ ತಾವೆಲ್ಲರೂ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ನವರಾಗಲಿ ಅಥವಾ ನಮ್ಮನ್ನು ಟೀಕೆ ಮಾಡುವಂಥ ಯಾವುದೇ ರಾಜಕಾರಣಿಗಳು ಪಾರ್ಲಿಮೆಂಟಲ್ಲಿ ಆ ಪವರ್ ಕೊಟ್ಟರೆ ನಾಳೆ ಬೆಳಗ್ಗೆನೆ ಸುಪ್ರೀಂ ಕೋರ್ಟಲ್ಲಿದೆ ಬಾಲ್. ಅಲ್ಲೇನು ಹೇಳಿದ್ದೇವೆ ನಾವು? ಸಂವಿಧಾನದ ಎಲ್ಲ ಅವಕಾಶಗಳನ್ನು ಬಳಸಿ ಇದನ್ನು ಬಗೆಹರಿಸ್ತೀವಿ ಅಂತ. ಸುಪ್ರೀಂ ಕೋರ್ಟಲ್ಲಿ ಇರಬೇಕಾದ್ರೆ ಹೇಗೆ ಮಾಡ್ತಾರೆ? ಸುಪ್ರೀಂ ಕೋರ್ಟಲ್ಲಿದ್ದ ವಿಷಯದಲ್ಲೇ ಅವತ್ತು ರಾಜೀವ್ ಗಾಂಧಿ ಅವ್ರು ತಾನೇ ವಿವಾದ ಹುಟ್ಟಾಕಿದ್ದೇನೆ. ಕೋರ್ಟಲ್ಲಿತ್ತು. ತೀರ್ಮಾನ ಆಗೋದಕ್ಕಿಂತ ಮುಂಚೆ ಬೀಗ ತೆಗೆದಿದ್ಯಾರು? ಬಿಜೆಪಿಯರ ವಿವಾದ ಹುಟ್ಟಾಕಿದ್ದು ಕಾಂಗ್ರೆಸ್ಸಿನವರು. ಅಯೋಧ್ಯೆ ರಾಮ ಜನ್ಮಭೂಮಿಯ ವಿಷಯ ಕೋರ್ಟಿನ ಮುಂದಿತ್ತು. ಕೋರ್ಟ್ ಬೀಗ ಹಾಕಿಸಿತ್ತು. ಓಟಿಗೋಸ್ಕರ ಇವತ್ತೆಂಗೆ ರಾಹುಲ್ ಗಾಂಧಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೋ ಅವತ್ತು ರಾಜೀವ್ ಗಾಂಧಿ ಇದೇ ಕೆಲಸ ಮಾಡಕ್ಕೆ ಹೋದ್ರು. ಹಿಂದೂಗಳ ಓಟಿಗೋಸ್ಕರ ಬೀಗ ತೆಗೆದು ಬಂದರು. ಅಲ್ಲಿಂದ ಮತ್ತೊಂದು ಸಾರಿ ತಣ್ಣಗಿದ್ದಂಥ ಆ ವಿವಾದ ಭುಗಿಲೇಳ್ತು. ಇದು ಕಾಂಗ್ರೆಸ್ನವ್ರ ಕೊಡುಗೆ. ಅದನ್ನು ನಾವು ಪರಿಹರಿಸ್ತೇವೆ. ಇದು ನಮ್ಮ ಘನವಾದ ನಂಬಿಕೆ ಕೂಡ. ಅದು ಏನು ಅನುಮಾನ ಇಲ್ಲ. ಅದು ಎಷ್ಟು ವರ್ಷ ಬೇಕಾದ್ರೂ ಆಗಬಹುದು. 1000 ವರ್ಷಗಳ ಇತಿಹಾಸ, 1000 ವರ್ಷಗಳ 100 ವರ್ಷಗಳ ಸಮಸ್ಯೆ ಇದು. ಸೌಹಾರ್ದಿತವಾಗಿ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹಿಂದೂ ಹೇಳಿದ್ದೇವೆ, ಪ್ರಣಾಳಿಕೆಯಲ್ಲೂ ಹೇಳಿದ್ದೇವೆ. ನೋಡಿ, ದೇಶದಲ್ಲಿ ಬಹಳ ಸುಧಾರಣೆ ತರಬೇಕು ಅಂತ ಹೊರಟಿರೋ ಸರ್ಕಾರ ನಮ್ಮದು. ನಾವು ಮೊನ್ನೆ ನಾನು ಕೂಡ ರಾಜ್ಯಸಭಾದಲ್ಲಿದ್ದೆ. ಲೋಕಸಭಾದಲ್ಲಿ ನಮಗೆ ಅಜೀರ್ಣ ಆಗುವಷ್ಟು ಬಹುಮತ ಇಲ್ಲ. ಆ ಕಾರಣಕ್ಕೋಸ್ಕರ ಒಂದು ಹಿಂದುಳಿದವರ ಕಮಿಷನ್
ಆಯೋಗ ಮಾಡಿದರೆ ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ. ಹಿಂದುಳಿದವರ ಬೆಂಬಲಿಗರಾದಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ಸು ರಾಜ್ಯಸಭೆಯಲ್ಲಿ ಅದನ್ನು ಕೆಡಗುತ್ತೆ. ಟ್ರಿಬಲ್ ತಲಾಕ್ದು ಇಡೀ ದೇಶದೊಳಗೆ ಪಾಸ್ ಆಗುತ್ತೆ, ಅಲ್ಲಿ ನಿಂತ್ಕೊಳ್ಳುತ್ತೆ. ಈ ಬಾರಿ ಇನ್ನು 2 ವರ್ಷಗಳಲ್ಲಿ 22ರ ಒಳಗೆ ರಾಜ್ಯಸಭಾದೊಳಗೆ ನಮ್ಮದು ಬಹುಮತದ ಬರ್ತದೆ. ಅವತ್ತಿದು ರದ್ದು ಆಗಿಯೇ ಆಗ್ತದೆ. ಅಷ್ಟರೊಳಗೆ ಮೋರ್ ದ್ಯಾನ್ 50% ರಾಜ್ಯಗಳಲ್ಲಿ ಸಂವಿಧಾನ ತಿದ್ದುಪಡಿಯನ್ನು 50% ರಾಜ್ಯಗಳು ಅನುಮೋದಿಸಬೇಕು. ನಾವೀಗಾಗಲೇ ಹತ್ತಿರದಲ್ಲಿದ್ದೀವಿ. 2-3 ಕಡಿಮೆ ಆಗ್ಬೋದು, ಅದು ಕೂಡ ಅಪ್ಡೇಟ್ ಆಗುತ್ತೆ. 22ರಲ್ಲಿ ನಾವು ಬಹುಮತ ಸ್ಥಾಪನೆಯನ್ನು ದೇಶದಲ್ಲೂ ಮಾಡ್ತೇವೆ, ಪಾರ್ಲಿಮೆಂಟಲ್ಲೂ ಮಾಡ್ತೇವೆ. ಅವತ್ತು ಖಚಿತವಾಗಿ ಇದು ರದ್ದಾಗ್ತದೆ.